ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಂಧ್ಯಾ ಮಿಥುನ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ತುಂಬ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ವರಮಹಾಲಕ್ಷ್ಮಿ ಹಬ್ಬದ ಸ್ಯಾರಿ ಶಾಪಿಂಗ್ ವ್ಲಾಗು ಮತ್ತು ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಡಿಲೇ ಆಗೋಯಿತು. ಯಾಕೆ ಅಂತ ಅಂದರೆ ಕೆಲವು ಕಾರಣಗಳಿಂದ ನಾನು ವಿಡಿಯೋ ಎಡಿಟ್ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ, ಸಾರಿ. ಹಾಗೆ ಎಲ್ಲರೂ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿರ್ತೀನಿ, ನೋಡ್ಕೊಂಡು ಬರೋಣ. ಹಾಗೆ ನಾವು ಹಾಸನ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಸ್ಯಾರಿ ಪರ್ಚೇಸಿಂಗ್ಗೆ. ಕೆರಳಾಪುರದಿಂದ ಹೊಳೆನರಸೀಪುರಕ್ಕೆ ಬಂದ್ವಿ. ಹೊಳೆನರಸೀಪುರದಿಂದ ನಮ್ಮ ಅಕ್ಕ ಬರ್ತಿದ್ರು, ಹಾಗಾಗಿ ಇಬ್ಬರು ಒಟ್ಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊಳೆನರಸೀಪುರ ರೀಚ್ ಆದ್ವಿ. ಅಕ್ಕ ವೆಯ್ಟ್ ಮಾಡ್ತಾ ಇದ್ದಾರೆ. ಬಸ್ ಇದೆ. ಹಾಸನ್ ಬಸ್ಸು ರೆಡಿ ಇತ್ತು, ಹಾಗಾಗಿ ನಾನು ಮತ್ತು ಅಕ್ಕ ಅಮ್ಮ ಹೊರಡ್ತಾ ಇದ್ದೀವಿ. ಬಸ್ಸಲ್ಲಿ ಸಾಂಗ್ಸ್ ಎಲ್ಲ ಹಾಕಿದ್ರು, ಒಂಥರ ಚೆನ್ನಾಗಿತ್ತು ಟ್ರಾವೆಲ್ ಮಾಡೋದಕ್ಕೆ, ಏನು ಬೋರಿಂಗ್ ಅಂತ ಅನ್ನಿಸ್ಲಿಲ್ಲ. ಫೈನಲಿ ಹಾಸನ್ನಿಗೆ ರೀಚ್ ಆದ್ವಿ. ಅಂಗಡಿ ಹತ್ರ ಹೋಗಬೇಕು ಅಂದರೆ ತುಂಬಾ ಮಳೆ ಬರ್ತಿತ್ತು. ತುಂಬ ಮಳೆ ಬರ್ತಾ ಇದೆ. ಇವಾಗ ಎಲ್ಗೋಗೋದು? ಬಾಗ್ಲಾಕೈತಲ್ಲ ಅದು ಧನಲಕ್ಷ್ಮಿ. ಹಾಗೆ ಅಕ್ಕ ಯಾವುದೋ ಬೇರೆ ಶಾಪ್ಗೆ ಹೋಗೋಣ ಅಂತ ಅಂದಿದ್ರು, ಅದು ಕ್ಲೋಸ್ ಆಗಿತ್ತು. ನಾನು ರತ್ನಂ ಸಿಲ್ಕ್ಸಲ್ಲೇ ತೊಗೋಬೇಕು ಅಂತ ಅಂದ್ಕೊಂಡು ಹೋಗಿದ್ದೆ. ಹಾಗೆ ರತ್ನಂ ಸಿಲ್ಕ್ಸ್ ಕಡೆ ಹೋಗ್ತಾ ಇದ್ದೀವಿ ಇವಾಗ. ರತ್ನಂ ಸಿಲ್ಕ್ಸ್ ರತ್ನಂ ಸಿಲ್ಕ್ಸ್ಗೆ ನಾನೇ ಏನೋ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಹೋದೆ, ಬಟ್ ಅಲ್ಲಿ ಆಗಿದೆ ಬೇರೆ. ಯಾಕೆಂತಂದರೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸು ಮತ್ತು ಪೋಸ್ಟ್ಸ್ ಎಲ್ಲ ಹಾಕ್ತಿರ್ತಾರಲ್ವ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡು ಹೋದ್ವಿ. ಲಾಸ್ಟ್ ಟೈಮು ಹೋಗಿ ಹೀಗೆ ವಾಪಸ್ ಬಂದಿದ್ವಿ, ಸ್ಯಾರೀಸ್ ಎಲ್ಲ ಇಷ್ಟ ಆಗಲಿಲ್ಲ ಅಂತ ಅಂದ್ಬಿಟ್ಟು. ಈ ಸರಿನೂ ಹಾಗೆ ಆಯಿತು. ನಾವು ಕೇಳಿದ ಸ್ಯಾರಿನೇ ಇಲ್ಲ ಅಲ್ಲಿ. ಆಮೇಲೆ ಫೋಟೋದಲ್ಲಿ ನೋಡಿದ್ರೆ ಒಂಥರನೇ, ಅಲ್ಲಿ ಡೈರೆಕ್ಟಾಗಿ ನೋಡಿದ್ರೆ ಬೇರೆ ಕ್ವಾಲಿಟಿ ಇರುತ್ತೆ. ಹಾಗಾಗಿ ನನಗೆ ಇಷ್ಟ ಆಗಲಿಲ್ಲ. ಏನಾದರೂ ಇದೇ ಥರ ಬೇಕು ಅಂತಂದರೆ ನೀವು ಬುಕ್ ಮಾಡ್ಕೊಬೇಕು, 8 ಡೇಸ್ ಮುಂಚೆನೇ ಬುಕ್ ಮಾಡ್ಕೊಳ್ಬೇಕು ಅಂತಾರೆ. ನಾವು ಕೈಯಲ್ಲಿ ಮುಟ್ಟಿ ನೋಡಿ ಮಾಡ್ದೇ ಹೇಗೆ ಬುಕ್ ಮಾಡ್ಕೊಳಕ್ಕಾಗುತ್ತೆ ಅಲ್ವಾ, ಕಾಸ್ಟ್ಲಿ ಸ್ಯಾರಿ ಎಲ್ಲನೂ. ಹಾಗಾಗಿ ನಾನು ರತ್ನಂ ಸಿಲ್ಕ್ಸಲ್ಲಿ ನಾನೇನು ಪರ್ಚೇಸಿಂಗ್ ಮಾಡೋದಕ್ಕೆ ಹೋಗಲಿಲ್ಲ. ಮಧು ಸಿಲ್ಕ್ಸಲ್ಲೂ ಸ್ಯಾರೀಸ್ ಪರವಾಗಿಲ್ಲ ಅಂತ ಅನ್ನಿಸ್ತಿತ್ತು, ಹಾಗಾಗಿ ಮಧು ಸಿಲ್ಕ್ಸ್ಗೆ ಹೋದ್ವಿ. ನೆಕ್ಸ್ಟ್ ನಾನು ತಗೊಳ್ತೀನ ಇಲ್ಲೂ ಏನು ಮಾಡ್ತೀನಿ ಅಂತ ವಾಚ್ ಮಾಡಿ. ಅದು ಕಲರ್ಸ್ ಅದ್ರಲ್ಲಿ ಎಲ್ಲಿ ಕೊಟ್ಟಿದ್ರ? ಫುಲ್ ಪ್ಲೈನ್ ಮಸಾಲ. ಹಾಗೆ ಕೊನೆಗೆ ಇಲ್ಲಿ ನಾನು ಸ್ಯಾರಿ ಫೈನಲಿ ಇಷ್ಟ ಆಗಿ ಸೆಲೆಕ್ಟ್ ಮಾಡಿಕೊಂಡೆ, ಹಾಗೆ ಪರ್ಚೇಸ್ ಕೂಡ ಮಾಡಿದೆ. ಆಮೇಲೆ ಸ್ಟಾಫ್ಸ್ ಕೂಡ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ, ಮತ್ತು ನಾವು ಎಷ್ಟು ತೆಗ್ಸಿದ್ರೂ ಅವರು ಬೇಜಾರು ಮಾಡ್ಕೊಳ್ಳಲ್ಲ. ಬೇರೆ ಕಡೆ ಈಗ ನಾನು ಫಸ್ಟು ಪ್ರೀವಿಯಸ್ ಒಂದು ಶಾಪ್ಗೆ ಹೋಗಿದ್ನಲ್ಲ, ಅಲ್ಲಿ ಒಂದು ಸ್ವಲ್ಪ ಒಂಥರ ಮಾಡ್ಕೊಳ್ತಿದ್ರು ಮುಖನೇ. ಇಲ್ಲಿ ಮಾತ್ರ ತುಂಬಾ ಇಷ್ಟ ಆಯಿತು ನನಗೆ. ಹಾಗೆ ಬಿಲ್ಲಿಂಗ್ ಎಲ್ಲ ಹಾಕಿಸಿ ಮುಗೀತು. ನಾನು ಒಂದು ಸ್ಯಾರಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹೋಗಿದ್ದೆ, ಅಲ್ಲಿ ನೋಡಿದ್ರೆ ಬೇರೆಯೇ ಆಯಿತು. ಯಾಕೆಂದರೆ ಸ್ಯಾರೀಸ್ ಅಷ್ಟು ಚೆನ್ನಾಗಿತ್ತು, ಒಂದು ನೋಡ್ತಾ ಇನ್ನೊಂದು ತೊಗೊಬೇಕು ಅನ್ನಿಸ್ತಿತ್ತು. ಅಕ್ಕ 2 ಸ್ಯಾರಿ ತೊಗೊಂಡ್ರು, ಅದನ್ನು ಅವರು ಸಪ್ರೇಟ್ ಮಾಡ್ಕೊಳ್ತಿದ್ದಾರೆ. ಹಾಗೆ ಕ್ವಾಲಿಟಿ ವೈಸು, ಪ್ರೈಸ್ ವೈಸು ಎಲ್ಲ ನನಗೆ ಕಂಫರ್ಟಬಲ್ ಆಯಿತು. ನೀವೇನಾದರೂ ಸ್ಯಾರಿ ಮತ್ತು ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಹಾಸನ್ ಮಧು ಸಿಲ್ಕ್ಸ್ಗೆ ವಿಸಿಟ್ ಮಾಡಿ. ಫುಲ್ ಶಾಪಿಂಗ್.
ಹಾಗೆ ಮಧ್ಯಾಹ್ನ 3 ಗಂಟೆ ಆಗೇ ಹೋಗಿತ್ತು. ನಾವು ಶಾಪಿಂಗಲ್ಲಿ ಎಲ್ಲ ಮುಳುಗೋಗಿದ್ರಿಂದ ಟೈಮೇ ಗೊತ್ತಾಗಲಿಲ್ಲ. ಹಾಗಾಗಿ ಅಲ್ಲೇ ಹೋಟೆಲಲ್ಲಿ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಮೂರು ಜನದ್ದು ಊಟ ಆಯಿತು. ನಾವು ಫಸ್ಟ್ ಟೈಮ್ ಈ ಹೋಟೆಲ್ಗೆ ಹೋಗಿದ್ದು. ಬೇರೆ ಹೊಟ್ಟೆ ಬೇರೆ ಹಸ್ವಾಗ್ತಿದೆ, ಊಟ ಹೆಂಗಿರುತ್ತೋ ಏನೋ ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ ಅಂದ್ಕೊಂಡು ಹೋದ್ವಿ. ಬಟ್ ಅಲ್ಲಿ ಟೇಸ್ಟ್ ವೈಸು ಎಲ್ಲ ತುಂಬಾ ಚೆನ್ನಾಗಿತ್ತು ಊಟ. ಮತ್ತೆ ಇಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಸ್ವಲ್ಪ ಏನೇನೋ ತೊಗೊಬೇಕಿತ್ತು. ಇನ್ನು ತುಂಬ ಕ್ಲಿಪ್ಪಿಂಗ್ಸ್ ತೊಗೊಬೇಕಾಗಿತ್ತು, ಬಟ್ ಆಗಲಿಲ್ಲ. ಯಾಕೆ ಅಂತಂದರೆ ಒಂದೇ ದಿನ ಎಲ್ಲ ಶಾಪಿಂಗ್ ಮಾಡೋದು ಅಂತಂದರೆ ಸುಮ್ಮನೆ ಅಲ್ಲ. ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡೋದಕ್ಕೆ ಆಗಲಿಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಿಟರ್ನ್ ಗಿಫ್ಟ್ಸು ಮತ್ತು ಡೆಕೋರೇಟಿವ್ ಐಟಮ್ಸು ಎಲ್ಲ ತುಂಬ ತಗೊಂಡ್ವಿ. ಹಾಗಾಗಿ ಟೈಮ್ ಸಾಕಾಗಲ್ಲ. ಇನ್ನು ಊರಿಗೆ ಹೋಗೋ ಅಷ್ಟರೊಳಗೆ ಲೇಟ್ ಆಗಿಬಿಡುತ್ತೆ. ಮತ್ತು ಹೊಳೆನರಸೀಪುರದಿಂದ ಕೆರಳಾಪುರಕ್ಕೆ ಬಸ್ ಸಿಗೋದು ತುಂಬ ಕಷ್ಟ ಆಮೇಲಿಂದ. ಹಾಗಾಗಿ ಹೊರಟು ಬಿಟ್ವಿ. ಫೈನಲಿ ಹಾಸನಿಂದ ಹೊಳೆನರಸೀಪುರ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ ಅಂತೂ ಇರಲೇ ಇಲ್ಲ. ತುಂಬ ಹೊತ್ತಾದ್ಮೇಲೆ ಬಸ್ ಬಂತು. ನೆಕ್ಸ್ಟು ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗು ಕಂಟಿನ್ಯೂಷನ್ ಆಗಿದೆ. ಪ್ಲೀಸ್ ಯಾರು ಸ್ಕಿಪ್ ಮಾಡ್ದೇ ಬ್ಲಾಗ್ನ ನೋಡಿ. ಅಯ್ಯೋ ಐಸ್ ಕ್ರೀಮ್ ಯಾಕೆ ಈ ಮಳೆ ಚಳಿ. ಅಯ್ಯೋ ಬರ್ತಾರ ವಿಷಣ. ಬಾಯ್ ಬಾಯ್. ಸರಿ ಬಾಯ್. ಫೋನ್ ಮಾಡಿ. ಬಾಯ್. ಇದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ. ಮಧ್ಯಾಹ್ನನೇ ಬಂದು ಡೆಕೋರೇಷನ್ ಅವರು ಎಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಹೋಗಿದ್ರು ಬ್ಯಾಕ್ ಡ್ರಾಪ್ಗೆ. ಇನ್ನೂ ಸ್ವಲ್ಪ ಅಗಲ ಬಂದಿದ್ರೆ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ನಾನು ಹೇಳಿದ್ದು ಇಷ್ಟೇ ಅಳತೆ ಅವ್ರಿಗೆ. ಹಾಗಾಗಿ ಪರವಾಗಿಲ್ಲ ಬಿಡಿ, ನೆಕ್ಸ್ಟ್ ಟೈಮ್ ಸ್ವಲ್ಪ ದೊಡ್ಡದು ಮಾಡಿದ್ರಾಯ್ತು ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ. ಸ್ವಲ್ಪ ಜಾಗ ಏನಕ್ಕೆ ಚಿಕ್ಕದಾಯಿತು ಅಂತಂದರೆ ಇನ್ನೂ ಈ ಕಡೆ ಸ್ಪೇಸ್ ಇದೆ, ಅಲ್ಲೇ ಇಡ್ಬೋದಾಗಿತ್ತು. ಯಾಕೆ ಅಂತಂದರೆ ದಿಕ್ಕು ಬದಲಾಯಿಸೋಂಗಿಲ್ಲ. ದೇವ್ರಿಗೆ ಯಾವ ದಿಕ್ಕಿಗೆ ಇಡಬೇಕೋ ಅದೇ ದಿಕ್ಕಿಗೆ ಇಡಬೇಕಾಗಿರೋದ್ರಿಂದ ಅದೇ ಪ್ಲೇಸಲ್ಲಿ ಇಡಬೇಕಾಗಿ ಬಂತು. ಹಾಗೆ ಲಕ್ಷ್ಮಿದು ಸ್ಯಾರಿ ಎಲ್ಲ ಉಡಿಸಿ ರೆಡಿ ಮಾಡಿ ಇನ್ನೊಂದು ಕಡೆ ಇಟ್ಕೊಂಡಿದ್ದೆ, ದೇವ್ರ ಮನೇಲಿ ಇಟ್ಕೊಂಡಿದ್ದೆ. ಅದನ್ನು ತೆಗೆದು ಹಿಂದಿನ ದಿನ ನೈಟು ಶಿಫ್ಟ್ ಮಾಡ್ಕೊಳ್ತಿದ್ದೀವಿ. ಸ್ಯಾರಿ ಟ್ರ್ಯಾಪಿಂಗ್ ಎಲ್ಲ ಮಾಡಿ ಮೊದಲೇ ಇಟ್ಕೊಂಡಿದ್ದೆ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿದೆ ನಾನು ಸ್ಯಾರಿ ಟ್ರ್ಯಾಪಿಂಗ್ ಮಾಡಿರೋದು ಅಂತ ಅಂದ್ಬಿಟ್ಟು. ಆಮೇಲೆ ಸ್ಯಾರಿ ಬಂದು ಇದು ಹಾಸನಲ್ಲಿ ಪರ್ಚೇಸ್ ಮಾಡಿದ್ವಲ್ಲ ಮಧು ಸಿಲ್ಕ್ಸಲ್ಲಿ, ಆ ಸ್ಯಾರಿ. ಈ ಸ್ಯಾರಿ ಬಗ್ಗೆನೂ ಕಮೆಂಟ್ ತಿಳಿಸಿ ಹೇಗಿದೆ ಅಂತ ಅಂದ್ಬಿಟ್ಟು. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಬೆಳಿಗಿನ ಜಾವ 5:30ಗೆ ಎದ್ದು ದೇವಿಗೆ ನೈವೇದ್ಯ ಎಲ್ಲ ಮಾಡಿ ಬೆಳಿಗ್ಗೆನೇ ಪೂಜೆ ಮಾಡ್ತಾಯಿದ್ದೀವಿ ನಾವು. ಯಾವಾಗಲೂ ವರ್ಷ ಬೆಳಿಗ್ಗಿನ ಜಾವನೇ ನಾವು ಪೂಜೆ ಮಾಡೋದು. ಹಾಗೆ ನಮ್ಮ ದೇವಿ ಅಲಂಕಾರ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ನೋಡಿ ಹೇಗಿದೆ ಅಂತ. ನನಗಂತೂ ತುಂಬಾ ಇಷ್ಟ ಆಯಿತು ನಮ್ಮ ದೇವಿ ಅಲಂಕಾರ ಮಾಡಿರೋದು. ಎಷ್ಟು ಲಕ್ಷಣ ಕಾಣಿಸ್ತಿದೆ ಅಂತ, ನಮ್ಮದೇ ದೃಷ್ಟಿ ಬೀಳುತ್ತೆ ಅನ್ನೋ ಥರ ಕಾಣಿಸ್ತಾ ಇತ್ತು. ಫೈನಲಿ ಎಲ್ಲರೂ ಪೂಜೆ ಮುಗಿಸಾಯಿತು. ಹಾಗೆ ಅಂಗಡಿ ಹತ್ರನೇ ಪೂಜೆ ಮಾಡಿಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಅಂಗಡಿ ಹತ್ರ ಹೋದ್ವಿ. ಆಯ್ತಂಟಿ ನೆನ್ನೆ ಬಂದೆ ಆಂಟಿ. ಆಯ್ತಾ ಕಾಫಿ? ನನಗೆ ರಾಗಿ ಕಟ್ಬೇಕಾರೆ ಅಲ್ಲಿ ಒಂದಿಷ್ಟ ನಾನು ಯಾವಾಗ ಕಟ್ತೀನಿ ಅಂದೆ? ಏನಂತ ನಾನ್ ತಾನೇ ಯಾವಾಗ ನಾಳೆ ರಕ್ಷಾ ಬಂಧನ ಅಂತ ಹೇಳ್ದೆ. ನಾನ್ ಕಟ್ತೀನಿ ಅಂತ ಹೇಳದ್ನ. ಗೋಲ್ಡ್ ಹಾಕ್ಬಿಡಿ 500 ರೂಪಾಯಿ ಫಿಕ್ಸ್. ನೀನ್ ಕೊಡ್ಬೇಕು. ಆಯ್ತು
ಆಮೇಲೆ ಗೋಲ್ಡ್ ಹೋಗ್ಬಿಟ್ಟು ಕಣ್ಣಷ್ಟಾಗ್ಲ ಗೋಲ್ಡ್ ಹ್ಮ್ ಅಷ್ಟೇ. ನೀನು ಈಗ ಮಾಡಿ ಚೇಂಜ್ ಮಾಡಂಗಿಲ್ಲ. ಹ್ಮ್ ಸರಿ ಸಾಕು. ದೇಸ್ರೆ ಎಲ್ಲ ಏನ್ ಮಾಡಕ್ಕ ಹಣವನ್ನ ಮಳೆ ನಿಂತದೆ ಯಾವ್ದು ಅದಾಕಿ ಬರೀ ಮಾತಾಡಿರೋದಾಕೈತೆ. ಧರ್ಮಸ್ಥಳದಿಂದ ಬರ್ಬೇಕಾದ್ರೆ ಅವೆಲ್ಲ ಫನ್ ಆಗಿರುತ್ತೆ, ಅದನ್ನ ಹಾಕ್ಬೇಕು. ಬರೀ ಮಾತಾಡಿರೋದು, ಈ ಹಾವಾಡ್ಸಿರೋದು ಇವೆಲ್ಲ ಹಾಕಿರೋದು. ಹಾಕ್ತಾಳೀಗ. ಹಾಕ್ಬಿಟ್ಟು ದೇವ್ರ ಬೋದ ಮಾಂಸ ಬಿಡ್ಕೊಂಡ್ ಬಡ್ದಾಡ್ಬಿಡ್ತೀನಿ. ಎಲ್ರದ್ದು ತಿಂಡಿಯಾಗಿ ರೆಸ್ಟ್ ಮಾಡ್ತಾ ಕೂತಿದ್ವಿ. ಇನ್ನು ಅಮ್ಮ ಪಪ್ಪ ತಿಂಡಿ ತಿಂತಾಯಿದ್ರು. ನಮ್ಮದೆಲ್ಲ ಆಗಿ ಸುಮ್ಮನೆ ಕೂತಿದ್ವಿ. ಹಾಗೆ ನನ್ನ ತಮ್ಮ ಬಂದಿದ್ದ, ಅವನ್ನ ಸ್ವಲ್ಪ ರೇಗಿಸ್ಕೊಂಡು ಏನೇನೋ ಮಾತಾಡ್ತಾ ಜೋಕ್ಸ್ ಮಾಡ್ತಾ ಕೂತಿದ್ವಿ. ಹೊಟ್ಟೆ ತುಂಬಾ ಇದೆ. ಹಾಗೆ ಎಲ್ಲ ಸಂಜೆ ಅರ್ಶಿನ ಕುಂಕುಮಕ್ಕೆ ಅಂತ ಬಂದಿದ್ರು. ಎಲ್ರಿಗೂ ಅರ್ಶಿನ ಕುಂಕುಮ ಕೊಟ್ಟು ಎಲ್ಲ ಮುಗ್ದಿದೆ. 10:30 ಆಗೋಯ್ತು. ತುಂಬ ಸ್ಟ್ರೈನ್ ಆಗೋಯ್ತು. 1 ವೀಕಿಂದ ಕಂಟಿನ್ಯೂಸ್ಸು ಶಾಪಿಂಗು ಅದು ಇದು ಕೆಲಸ ಅಂತ ಅಂದ್ಬಿಟ್ಟು. ಹಾಗೆ ಈ ವಿಡಿಯೋನ ಯಾರೆಲ್ಲ ಸ್ಕಿಪ್ ಮಾಡದೆ ನೋಡಿದ್ದೀರಲ್ಲ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಯಾವ ಥರ ವೀಡಿಯೋಸ್ ಬೇಕು ಅಂತ ಕೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಅದೇ ಥರ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋಲಿ ಡಿಲೇ ಆಗಿದ್ದಕ್ಕೆ ಸಾರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲವ್ ಯು ಆಲ್. ಬಾಯ್.